ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಇದರಲ್ಲಿರೋ ಬೀಜಾಕ್ಷರ ಮಂತ್ರಗಳನ್ನ ಇದರಲ್ಲಿ ಬರೀ. ಬೇಡ ಮಗಳೇ ಬೇಡ, ಬೀಜಾಕ್ಷರ ಮಂತ್ರಗಳನ್ನ ಬರಿಬೇಡ. ಹಿರಣ್ಮಯಿ ಬರೆಯೋದನ್ನ ನಾನು ತಡಿಲೇಬೇಕು. ಆ ಜಗನ್ಮಾತೆನ ನೀನ್ ಬರ್ದಿಟ್ಟಿರೋ ಬೀಜಾಕ್ಷರಿ ಮಂತ್ರಗಳ ಪೀಠದ ಮೇಲೆ ಬಂದು ಕೂತ್ಕೊಳ್ಳೋದಕ್ಕೆ ಹೇಳು. ಬಂದ್ರ ನಿನ್ನ ಅಮ್ಮನವರು ಬಂದು ಆ ಪೀಠದ ಮೇಲೆ ಕೂತ್ರ. ಅವ್ರು ಯಾವಾಗ್ಲೂ ಬಂದಾಯ್ತು, ನಿಮಗೆ ಕಣ್ಕನ್ಸಿಲ್ವಾ? ತಲಹಟ್ಟೆ, ನನ್ನೇ ಕಣ್ ಕಾಣಿಸೋದಿಲ್ಲ ಅಂತ್ಯ. ಎಲ್ಲಿದ್ದಾರೆ ಅಮ್ಮನವರು? ಇಲ್ಲೇ ಇದ್ದಾರೆ. ನಿನ್ ಕಣಿ ಕಾಣಿಸ್ತಾ ಇದ್ದಾರ? ಕಾಣಿಸ್ತಿದ್ದಾರೆ. ಬಂದು ಈ ಪೀಠದ ಮೇಲೆ ಕೂತಿಯಾರ? ಕೂತಿದ್ದಾರೆ. ಇಲ್ಲೇ ಇದ್ದಾರಾ? ಇಲ್ಲೇ ಇದ್ದಾರೆ. ನಿನಗ್ ಕಾಣಿಸ್ತಾ ಇದ್ಯಾ? ಎಲ್ಲಿದ್ದಾರೆ? ಇಲ್ಲಿ ಎಲ್ಲಿದ್ದಾರೆ? ಇಲ್ಲೇ ಇದ್ದಾರಾ? ಇಲ್ಲೇ ಇದ್ದಾರೆ. ಸರಿಯಾಗಿ ಹೇಳೋ, ಎಲ್ಲಿದ್ದಾರೆ ಅಮ್ಮನವರು? ಇಲ್ಲೇ ಇದ್ದಾರೆ. ಆಯ್ತಲ್ಲ ಈಗ ನಿಮ್ದೆಲ್ಲ. ಈಗ ನನ್ನ ಮತ್ತೆ ನಮ್ಮ ಅಪ್ಪನ್ನ ಬಿಡಿ. ಆಯ್ತು, ನೀವಿಬ್ರು ಹೊರಡಿ. ಗೋಪಾಲ, ಇವ್ರನ್ನ ಕರ್ಕೊಂಡು ಹೊರಗಡೆ ಬಿಡು. ತಾಯಿ ಜಗನ್ಮಾತೆ, ನೀನ್ ನನ್ ಜೊತೆ ಬರಲ್ವಾ? ನೀನೀಗ ಹೋಗು ಮಗಳೇ, ನಾನು ನಂತರ ಬರ್ತೀನಿ. ನನ್ನ ಕ್ಷಮಿಸ್ಬಿಡಿ, ನನ್ನಿಂದಾನೇ ನಿಮ್ಗೆ ಹೀಗೆಲ್ಲ ಆಗಿದ್ದು. ಇದನ್ನೆಲ್ಲ ನಾನು ಮಾಡಿದ್ದು ನಮ್ಮ ಅಪ್ಪನ ಉಳಿಸ್ಕೊಳಕ್ಕೆ. ಇದರಲ್ಲಿ ನಿನ್ನ ತಪ್ಪೇನಿಲ್ಲ. ಹೆತ್ತವರನ್ನ ಉಳಿಸ್ಕೊಳ್ಳೋದು ಮಕ್ಕಳ ಮೊದಲ ಕರ್ತವ್ಯ. ನನ್ನ ಬಗ್ಗೆ ನೀನು ಚಿಂತೆ ಮಾಡಬೇಡ. ಕಾಲಕ್ರಮದಲ್ಲಿ ಏನಾಗಬೇಕೋ ಎಲ್ಲವೂ ಆಗಲೇಬೇಕು. ಅಮ್ಮನವ್ರ ಕೂಸೆ, ಅಲ್ಲೇ ನೋಡ್ತಾ ಇದೀಯಾ? ಇಲ್ಲಿ ನಡೆದ ವಿಚಾರನ ಯಾರಿಗೂ ಹೇಳ್ಬಾರ್ದು. ಹಾಗೊಂದ್ ವೇಳೆ ಹೇಳಿದ್ದೆ ಆದ್ರೆ ನಿನ್ನೋ ನಿಮ್ಮಪ್ಪನ್ನು ಇಲ್ಲೇ ಕರ್ಕೊಂಡ್ಬಂದು ಶಾಶ್ವತವಾಗಿ ಬಾಯಿ ಮುಚ್ಚಿಸ್ಬಿಡ್ತೀನಿ. ಹೊರಡು ನೀನಿನ್ನು. ಏನು ತಾಯಿ, ನನ್ನಲ್ಲಿ ಏನು ಕೊರತೆ ಕಂಡೆ? ಪೂಜೆ, ಪುರಸ್ಕಾರ, ಹೋಮ, ಹವನ, ಅಭಿಷೇಕ, ವಿವಿಧ ಅಲಂಕಾರಗಳು, ಇಷ್ಟೆಲ್ಲ ಮಾಡಿ ನಾನು ನಿನ್ನನ್ನು ತೃಪ್ತಿಪಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಒಂದು ಬಾರಿಯಾದ್ರೂ ನನಗೆ ಸಾಕ್ಷಾತ್ಕಾರವನ್ನು ಕೊಡ್ಲಿಲ್ಲ ನೀನು. ಯಾಕೆ ತಾಯಿ, ಯಾಕೆ? ವಂಶ ಪಾರಂಪರ್ಯವಾಗಿ ನಿನ್ನ ಆರಾಧನೆ ಮಾಡಿಕೊಂಡು ಬಂದವಲ್ಲ ತಾಯಿ, ಅದು ಇಷ್ಟ ಆಗ್ಲಿಲ್ವಾ ನಿನಗೆ? ಇವತ್ತು ಚೋಟುದ್ದ ಹುಡುಗಿ ಅದು ಒಂದು ಹಾಡನ್ನ ಹೇಳಿದ ತಕ್ಷಣ ಪ್ರತ್ಯಕ್ಷವಾಗ್ಬಿಟ್ಟೆ ಅಲ್ಲ? ಅಲ್ಲಿಗೆ ಇಷ್ಟು ವರ್ಷ ಕಾಲಗಳ ಜನ್ಮ ಜನ್ಮಾಂತರದ ಸೇವೆ, ಆರಾಧನೆ, ಇದೆಲ್ಲ ನೀರಿನಲ್ಲಿ
ಹೋಮ ಮಾಡಿದಾಗ ತಾಯಿ ಮಾತಾಡು ಮಾತಾಡು ಜಗನ್ಮಾತೆ ಮಾತನಾಡು. ಪ್ರಹ್ಲಾದ ಭಕ್ತಿಯಿಂದ ಕರೆದ. ಅದಕ್ಕೆ ಕಂಬದಲ್ಲೇ ಮೂಡಿ ಬಂದ ನರಸಿಂಹ. ಬೇಡರ ಕಣ್ಣಪ್ಪ ಭಕ್ತಿಯಿಂದ ಆ ಶಿವನಿಗೆ ಮಾಂಸವನ್ನ ನೀಡಿದ. ಅವನಿಗೂ ಒಲಿದು ನಿಂತ ಆ ಸ್ವಾಮಿ. ಮೃತ್ಯುಂಜಯ ಭಕ್ತಿಯಿಂದ ತಬ್ಬಿಕೊಂಡ ಆ ಶಿವನನ್ನ ಯಮನಿಂದಲೇ ಕಾಪಾಡಿದ ಅವನನ್ನ. ಇವರೆಲ್ಲ ಯಾವ ದುರಾಸೆಯಿಂದಲೂ ದೇವರನ್ನ ಕಾಣೋದಕ್ಕೆ ಹಂಬಲಿಸಲಿಲ್ಲ. ಆದರೆ ನೀನು ಮೊದಲಿನಿಂದಲೂ ದುರಾಸೆಯಿಂದಲೇ ಶ್ರೀಚಕ್ರಕ್ಕಾಗಿ ಹಂಬಲಿಸಿ ನನ್ನನ್ನ ಪೂಜಿಸುತ್ತಿದ್ದೀಯ. ನಾನು ಕಂಡರೆ ಲೋಕ ಕಲ್ಯಾಣಕ್ಕಾಗಿ ಇರೋ ಶ್ರೀಚಕ್ರವನ್ನ ಪಡೆದುಕೊಳ್ಳೋದಕ್ಕೆ ಹಾತೊರಿತಿದೆಯ. ನಿನಗೆ ಒಲಿದರೆ ದುರಂತವೇ ಹೆಚ್ಚು. ಹೌದು, ಹಂಬಲ ಇದೆ. ಅದನ್ನ ಸ್ವಾರ್ಥ ಅಂತ ಬೇಕಾದ್ರೂ ತಿಳ್ಕೋ, ದುರಾಸೆ ಅಂತ ಬೇಕಾದ್ರೂ ತಿಳ್ಕೋ, ಏನು ತೊಂದರೆ ಇಲ್ಲ. ಈ ಬಾರಿಯ ದೇವ ಸಂಕ್ರಾಂತಿ ಎಂದು ಸೂರ್ಯನ ಬೆಳಕಿನ ಅಭಿಷೇಕವನ್ನು ತಗೊಳ್ಳೋದಕ್ಕೋಸ್ಕರ ಸ್ವತಃ ನೀನಿರಲೇಬೇಕು. ನಾನು ಕೇಳಿದ್ದನ್ನ ನೀನು ಕೊಡ್ಲೇಬೇಕು. ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿವರೆಗೂ ನೀನು ನನ್ನ ಕೈದಿ, ನನ್ನ ಅಡಿಯಾಳು. ಒಂದಿಂಚು ಇಲ್ಲಿಂದ ನೀನು ಕದಲೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಬಂಧನದಲ್ಲಿರೋ ಅಡಿಯಾಳು ನೀನು. ಕಾಲ ನಿರ್ಣಯವನ್ನು ಯಾರು ತಪ್ಪಿಸೋಕಾಗಲ್ಲ ವಿರೂಪಾಕ್ಷ. ಶನೇಶ್ವರನಿಗೆ ಹೆದರಿ ಆ ಮಹಾದೇವನೇ ಒಂದು ಗಳಿಗೆ ಮರದಲ್ಲಿ ಬಚ್ಚಿಟ್ಟುಕೊಂಡಿದ್ದ. ಇನ್ನು ಯಾರಿಗೆ ತಾನೇ ತಪ್ಪತ್ತೆ ಕಷ್ಟಗಳು? ನೋಡೋಣ, ಎಲ್ಲವೂ ಕಾಲಘಟ್ಟದಲ್ಲಿದೆ. ಪುರಾಣ ಪುಣ್ಯ ಕಥೆಗಳನ್ನು ಹೇಳಿ ನನ್ನ ಜೊತೆ ಆಟ ಆಡಬೇಡ ತಾಯಿ. ಆಗ್ಲಿ, ನೋಡೇ ಬಿಡೋಣ, ನೀನಾ ಇಲ್ಲ ನಾನ ಅಂತ. ಮಗನಿಂದಲೇ ತಾಯಿಗೆ ದಿಗ್ಬಂಧನ, ಈ ಮಗನಿಂದಲೇ ತಾಯಿಗೆ ದಿಗ್ಬಂಧನ.
ಇವರೆಲ್ಲ ನನ್ನ ನೆಮ್ಮದಿಯಾಗಕ್ಕೆ ಬಿಡಲ್ಲ. ಇವರು ನೆಮ್ಮದಿಯಾಗಿರಲ್ಲ. ಹೊತ್ತೊತ್ತಿಗೆ ಬಂದು ಊಟ ಮಾಡಿದ್ರೆ ನಾನು ಪಾತ್ರೆ ಬೆಳಿಗ್ಗೆ ನೆಮ್ಮದಿಯಾಗಿ ಮಲಗ್ಬೋದು. ಆದ್ರೆ ಇವರುಗಳು ಯಾರಿಗೂ ನನ್ನ ಬಗ್ಗೆ ಕಾಳಜಿನೇ ಇಲ್ಲ. ಹಿಂದಿನ ಜನ್ಮದಲ್ಲಿ ಯಾವ ದೇವಸ್ಥಾನದ ದ್ವಾರಪಾಲಿಕೆ ಆಗಿದ್ನೋ ಏನೋ, ಈಗ ಅದೇ ಮುಂದುವರೆದಿದೆ. ಆಗ ದೇವಸ್ಥಾನದ ಬಾಗ್ಲು ಕಾಯ್ತಿದ್ದೆ, ಈಗ ಮನೆ ಬಾಗ್ಲು ಕಾಯ್ತಾ ಇದ್ದೀನಿ. ಮಗಳೇ, ನಂಗೊಂದು ಅನುಮಾನ. ಅಯ್ಯೋ ಏನಪ್ಪ ನಿಂದ ಎಷ್ಟೊತ್ತಲ್ಲೇ? ಅಲ್ಲ, ಅವರೆಲ್ಲ ಯಾರು? ನನ್ನ ತಲೆಗೆ ಯಾಕೆ ಕೊಡಿದ್ರು? ಅಯ್ಯೋ ನೀನ್ ಹರಿಕತೆ ಕೇಳಕ್ಕೆ ನಂಗೆ ಪುಸ್ತತಿಲ್ಲ. ಬೇಗ ನಡಿ, ಅಲ್ಲಿ ಮನೇಲಿ ಅಜ್ಜಿ ಕಾಯ್ತಿರ್ತಾರೆ. ಓ, ಬರ್ಬೇಕು ಬರ್ಬೇಕು. ಅಪ್ಪ ಮಗಳು ಯಾವ ದಿಗ್ವಿಜಯ ಸಾಧಿಸಕ್ ಹೋಗಿದ್ರಿ ಅಂತ ಈ ಪಾಪದ ಮುದುಕಿ ಕೇಳಬಹುದಾ? ಅದು ಅಜ್ಜಿ, ನಾವು ದಾರಿಲಿ ಬರ್ತಿರ್ಬೇಕಾದ್ರೆ ಅಪ್ಪನ ಹಳೆ ಸ್ನೇಹಿತ ಸಿಕ್ಬಿಟ್ರು. ತುಂಬಾ ದಿನ ಸಿಕ್ಕಿದ್ರು ಅನ್ಸತ್ತೆ, ಅದಕ್ಕೆ ಮಾತಾಡ್ತಾ ಅಲ್ಲೇ ನಿಂತ್ಕೊಂಡ್ಬಿಟ್ರು. ಓ, ಕಥೆ ಮುಗೀತಾ ಅಥವಾ ಇನ್ನೂ ಇದೆಯಾ? ಅಲ್ಲಿ ನಿಮ್ಮಪ್ಪನ ಮಾತುಕತೆ ಮುಗಿದ್ಮೇಲೆ ನಿನ್ನ ಹಳೆ ಸ್ನೇಹಿತರು ಯಾರು ಸಿಗ್ಲಿಲ್ವೋ? ಏ ಹೋಗಜ್ಜಿ, ನಾನು ಏನ್ ಹೇಳಿದ್ರು ನೀನ್ ನಂಬೋದೇ ಇಲ್ಲ. ಏ ಚೋಟ್ ಮೆಣಸಿನ್ಕಾಯಿ, ನಾನು ನಿನ್ನ ಮುತ್ತಜ್ಜಿ ಕಣೆ, ನನಗೆ ಹೇಳ್ಕೊಡಕ್ ಬರಬೇಡ. ಇಬ್ಬರನ್ನ ಕಾದು ಕಾದು ಸಾಕಾಗೋಯ್ತು. ಅಡಿಗೆ ಮಾಡಿಟ್ಟಿದ್ದೀನಿ, ಇಬ್ಬರು ಊಟ ಮಾಡಿ ಮಲಗಿ, ನಾನು ಮಲಗ್ತೀನಿ. ಮಗಳೇ, ನನ್ನ ತಲೆ ಹೊಡೆದಿದ್ದು ಹಳೆ ಗೆಳಿರ, ಅವ್ರು ಯಾಕೆ ನಂಗೆ ಹೊಡಿತಾರೆ? ಅಲ್ಲ, ಜ್ಞಾನ ಮೇಲೆ ಏನಾಯ್ತು? ಅಪ್ಪ, ನಾವು ದಾರಿಲಿ ಹೋಗ್ತಿದ್ವಲ್ಲ, ನಿಂಗೆ ತಲೆಗೆ ಏಟ್ ಬಿತ್ತಲ್ಲ, ಅದಕ್ಕೆ ನಿಂಗೇನು ನೆನಪಾಗ್ತಿಲ್ಲ. ನಿನ್ ತಲೆಗೆ ಏಟ್ ಬಿತ್ತಲ್ಲ, ಅದರಿಂದ ನನಗೂ ಏನು ನೆನಪಾಗ್ತಿಲ್ಲ. ನನ್ನ ತಲೆಗೆ ಏಟ್ ಬಿದ್ದಿದ್ದಕ್ಕೆ ನಿಂಗೆ ಯಾಕೆ ಏನು ನೆನಪಾಗ್ತಿಲ್ಲ? ಅದು ಹಾಗೆಪ್ಪ, ನಾನು ನಿನ್ ಮಗಳಲ್ವಾ, ನಿಮಗೇನಾರ ಆದ್ರೆ ನಮಗೂ ಹಂಗೆ ಆಗತ್ತೆ. ಈಗ ಊಟ ಮಾಡೋಣ ಬಾ, ಆಮೇಲೆ ಅಜ್ಜಿ ಬಂದು ನಮ್ಮನ್ನ ಬೈದ್ ಬಿಡುತ್ತೆ ಅಷ್ಟೇ. ಒಬ್ರೊಬ್ರು ಸಾಗಾಗ್ಸೋದಲ್ಲೂ ಸಾಕಾಗೋಗತ್ತೆ. ಬೇಗ ಬಾರಪ್ಪ. ಅಯ್ಯ, ಎಲ್ಲ ಅಯೋಮಯವಾಗಿದೆಯಲ್ಲ. ನನ್ನ ಹಳೆ ಗೆಳೆಯರು ಯಾರು ಸಿಕ್ಕಿದ್ರು? ನನ್ನ ತಲೆಗೆ ಇಟ್ಟಾದ್ರೆ ಅವಳಿಗೆ ಯಾಕೇನು ನೆನಪಾಗ್ತಿಲ್ಲ? ಬಂದೇ ಇರೋ. ಇವತ್ತು ಅಮ್ಮನವ್ರ ಮುಖದಲ್ಲಿ ಕಳೆನೇ ಇಲ್ವಲ್ಲ? ಹೌದು, ನನಗೂ ಹಾಗೆ ಅನಿಸ್ತಾ ಇದೆ. ಸೂರ್ಯನ ಕಿರಣ ಅಮ್ಮನವ್ರ ಮೈ ಮೇಲೆ ಬೀಳ್ತದೆ ಅಂತ ಇದ್ರು ಪಾಮ್ಗಳು, ಅಲ್ಲಿ ನೋಡ್ರಿ ಎಲ್ಲ ಬೇರೆ ಕಡೆ ಬೀಳ್ತಾ ಇದೆಯಲ್ಲ. ಅರ್ಚಕರಲ್ಲಿ ಇವತ್ತು ಅಮ್ಮನವ್ರಿಗೆ ಪೂಜೆ ಮಾಡೋದಿಲ್ವಾ? ಸೂರ್ಯನ ಕಿರಣ ಅಮ್ಮನವ್ರ ಮೈ ಮೇಲೆ ಬೀಳ್ತದೆ ಅಂತ ಅಷ್ಟು ದೂರದಿಂದ ನಾವು ಇಲ್ಲಿ ಬಂದ್ವಲ್ಲ, ಇಲ್ಲಿ ನೋಡಿದ್ರೆ ಹಿಂಗೆ ಆಗೋಯ್ತಲ್ಲ. ಏನೋ ಸಮಸ್ಯೆ ಆಗಿದೆ. ದೇವಸ್ಥಾನ ಸಿಬ್ಬಂದಿಗಳು ವಿಚಾರಿಸಿದ್ರೆ ವಿಷಯ ಗೊತ್ತಾಗುತ್ತೆ. ಅರ್ಚಕರು ಕಾಣ್ತಾ ಇಲ್ಲ, ಪಂಚಾಕ್ಷರಿ ಕಾಣ್ತಾ ಇಲ್ವಲ್ಲ? ಏಯ್ ಹೋಗ, ಅವ್ನು ಉಗ್ರಣದಿಲ್ಲ, ಅವನು ಏನೋ ನೋಡ್ಕೊಂಬ ಹೋಗು. ನಾನು ಹೋಗಲ್ಲಪ್ಪ, ಮಾತಾಡಿದ್ರೆ ಜಗಳಕ್ಕೆ ಬರ್ತಾನೆ ಅವನು. ಹಾಗಂದ್ರೆ ಹೆಂಗೋ, ಇಷ್ಟೊತ್ತು ಅಲ್ಲೇ ಪೂಜೆ ಮಾಡಿ ಮಂಗಳಾರತಿ ಕೊಡ್ಬೇಕಾಯ್ತು, ಇಲ್ಲಿ ಅರ್ಚಕರೇ ಇಲ್ಲ. ಮಗನಿಂದನೇ ತಾಯಿಗೆ ದಿಗ್ಬಂಧನ.
ಬುದ್ಧಿ ಇದೆಯೇನ್ರಿ ನಿಮಗೆ? ಎಂತ ಅನಾಹುತ ಮಾಡಿದ್ದೀನಿ ಅನ್ನೋ ಕಲ್ಪನೆ ಏನಾದರೂ ಇದೆಯಾ ನಿಮಗೆ? ಸಹನೆ, ಶಾಂತಿ, ತಾಳ್ಮೆಯಿಂದಿರೋ ನೀವು ಇಷ್ಟೊಂದು ಉದ್ವೇಗಕ್ಕೆ ಯಾಕೆ ಒಳಗಾಗ್ತಾ ಇದ್ರಿ ದೇಶಿಕರೇ? ಪ್ರಪಂಚ ಏನು ಪ್ರಳಯ ಆಗಿಲ್ಲ ಅಲ್ವಾ? ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಿಂಬೆ ಹಣ್ಣಿನ ಪಾನಕ ಮಾಡಿಸ್ತೀನಿ, ಕುಡೀರಿ. ನೆತ್ತಿಗೇರಿರೋ ಪಿತ್ತ ಸ್ವಲ್ಪ ಕಡಿಮೆ ಆಗುತ್ತೆ, ಕೋಪ ತಹಬಂದಿಗೆ ಬರುತ್ತೆ. ಎಂಥ ಮುಟ್ಟಾಳ ಕೆಲಸ ಮಾಡಿದಿರಿ ಶಾಸ್ತ್ರಿಗಳೇ. ಅಮ್ಮನವ್ರನ್ನೇ ಬಂಧಿಸ್ಬಿಟ್ಟಿದಿರಲ್ರಿ. ಇಷ್ಟು ವರ್ಷ ಆ ಮಹಾತಾಯಿ ಸೇವೆ ಮಾಡಿದಿರಿ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋ ಹಾಗೆ ಈ ಕೊನೆಗಾಲದಲ್ಲಿ ಯಾಕ್ರಿ ಇಂಥ ಕೆಟ್ಟ ಬುದ್ಧಿ ನಿಮಗೆ? ಕೆಲವರಿಗೆ ಬೇರೆಯವರು ಮಾಡಿದ ಕೆಲಸ ಮುಟ್ಟಾಳ ಕೆಲಸ ಅಂತುತ್ತೆ, ಇನ್ನು ಕೆಲವರಿಗೆ ಆ ಮುಟ್ಟಾಳ ಕೆಲಸನೇ ಯೋಗ್ಯವಾದ ಕೆಲಸ ಅನ್ಸುತ್ತೆ. ನಾನು ಮಾಡಿರೋ ಕೆಲಸ ನನಗೆ ಯೋಗ್ಯ ಅನ್ಸಿದೆ. ಈ ನಿಮ್ಮ ಮಾತುಗಾರಿಕೆಯ ಜಾಣತನ ನನ್ನ ಹತ್ರ ಬೇಡ ಶಾಸ್ತ್ರಿಗಳೇ. ನೀವು ಅಮ್ಮನವ್ರನ್ನ ತಕ್ಷಣ ಬಂಧನದಿಂದ ಬಿಡುಗಡೆ ಮಾಡಬೇಕು. ಸುಮ್ಮನೆ ನಿಮ್ಮ ದುರಹಂಕಾರದಲ್ಲಿ ನೀವೇ ಸುಟ್ಟು ಬೂದಿ ಆಗಬೇಡಿ. ನಿಮ್ಮ ಸಲಹೆ ಸಹಕಾರಗಳಿಗೆ ಧನ್ಯವಾದಗಳು ದೇಶಿಕ ಮಹಾಶಯರೇ. ಈಗ ನಾನು ಏನ್ ಮಾಡಿದ್ದೀನಿ, ಏನ್ ಮಾಡಬೇಕು ಅನ್ಕೊಂಡಿದ್ದೀನಿ ಅನ್ನೋ ವಿವೇಚನೆ ನನಗಿದೆ. ನಿಂಬೆ ಹಣ್ಣಿನ ಪಾನಕ ನಿಮ್ಗೆ ಆಗ್ಬರೋದಿಲ್ಲ. ಶೀತ ಆಗಿ ತಲೆ ಸುತ್ತು ಬಂದ್ಬಿಡುತ್ತೆ. ನೀವಿನ್ನು ಹೋಗ್ಬೋದು. ಆಯ್ತು ಶಾಸ್ತ್ರಿಗಳೇ, ನಿಮ್ಮ ಪಾಪದ ಕೊಡ ತುಂಬಿದೆ. ನೀವು ಅಮ್ಮನವ್ರನ್ನ ಬಂಧನದಿಂದ ಬಿಡುಗಡೆಗೊಳಿಸಿದ್ರೆ ಏನಂತೆ? ನಾನು ಅಮ್ಮನವ್ರನ್ನ ಮುಕ್ತಿಗೊಳಿಸ್ತೀನಿ. ನನಗೂ ಉಪಾಸನೆಗಳು ಗೊತ್ತಿದೆ. ಎಂತಹ ದಿಗ್ಬಂಧನವನ್ನು ತೆಗೆಯುವಂಥ ತಾಕತ್ತು ಈ ದೇಶಿಕನಿಗೂ ಇದೆ. ನೋಡ್ತೀರಿ ಶಾಸ್ತ್ರಿಗಳೇ, ನಿಮ್ಮ ಕಣ್ಣು ಮುಂದೆನೆ ಅಮ್ಮನವರ ಬಂಧನದಿಂದ ಬಿಡುಗಡೆಗೊಳಿಸಿ ಎಲ್ಲರಿಗೂ ದೇವ ಸಂಕ್ರಾಂತಿಯ ದರ್ಶನ ಸಿಗೋ ಹಾಗೆ ನಾನು ಮಾಡ್ತೀನಿ. ಇದುವರೆಗೂ ನಿಮ್ಮ ವಿಷಯದಲ್ಲಿ ನಾನು ಮನುಷ್ಯನಾಗಿದ್ದೆ, ರಾಕ್ಷಸನಾದ್ರೆ ನಿಮ್ಮನ್ನು ಆ ಪೋಷಣೆ ತಗೊಂಡ್ಬಿಡ್ತೀನಿ. ಎಚ್ಚರಿಕೆ. ಅಮ್ಮನವ್ರನ್ನೇ ಕಟ್ಟಿ ಹಾಕಿರೋ ನನಗೆ ನೀವು ಯಾವ ಲೆಕ್ಕ? ನನ್ನನ್ನ ರಾಕ್ಷಸನನ್ನಾಗಿ ಮಾಡಬೇಡಿ. ನನ್ನ ವಿರುದ್ಧ ಯಾವ ಕೆಲಸವನ್ನು ಮಾಡೋದಿಲ್ಲ ಅಂತ ನನಗೆ ಆಶ್ವಾಸನೆ ಕೊಟ್ಟಿದ್ದೀರಾ. ನೆನಪಿದೆಯಾ ಅಥವಾ ನೆನಪಿಸ್ಲಾ? ಇಲ್ಲ, ನಾನು ಅಮ್ಮನವ್ರನ್ನ ಬಿಡುಗಡೆಗೊಳಿಸ್ತಿರೋದು ನಿಮ್ಮ ವಿರುದ್ಧ ಮಾಡ್ತಿರೋ ಕೆಲಸ ಅಲ್ಲ. ಅದು ಲೋಕ ಕಲ್ಯಾಣದ ಕೆಲಸ. ಅಮ್ಮನವ್ರನ್ನ ಬಂದಿಯಾಗಿ ಮಾಡಿರೋದು ಯಾರು? ನೀವೇ. ಆ ಪಾಪಿಷ್ಟ್ರು ನೀವೇ. ಅಂದಮೇಲೆ ಅದು ನನ್ನ ಕೆಲಸನೇ ಅಲ್ವೇ? ಹಾಗಾಗಿ ನೀವು ನನ್ನ ವಿರುದ್ಧ ಯಾವ ಪಿತೂರಿನೂ ಮಾಡೋ ಹಾಗಿಲ್ಲ. ಹಾಗೆ ಮಾಡಿದ್ದೆ ಆದ್ರೆ ಕೊಟ್ಟ ಮಾತಿಗೆ ತಪ್ಪಿ ಧರ್ಮದ್ರೋಹಿ ಆಗ್ತೀರಾ. ಏನಾದ್ರೂ ಆಗ್ಲಿ, ನೀವು ಹೇಳಿದ್ದೇ ಸರಿ. ನಾನು ಧರ್ಮದ್ರೋಹಿ ಆದ್ರೂ ಪರವಾಗಿಲ್ಲ, ಅಮ್ಮನವ್ರನ್ನ ಬಿಡುಗಡೆ ಮಾಡ್ತೀನಿ ಅನ್ನೋದಾದ್ರೆ ನಡ್ಸಿ ಮಾಡಿ. ನಿಮ್ಮ ದಾರಿಗೆ ನಾನು ಅಡ್ಡ ಬರೋದಿಲ್ಲ. ಅಮ್ಮ ತಾಯಿ, ಯಾಕಮ್ಮ ನನ್ನನ್ನು ಇಂಥ ಧರ್ಮ ಸಂಕಟದಲ್ಲಿ ಸಿಕ್ಕಿಸ್ತಿದೆಯಾ? ಜಗದ್ರಕ್ಷಕಿಯಾದ ನೀನೇ ಹಿಕ್ಕಲ್ಲ ಕೂತ್ಬಿಟ್ರೆ ನನ್ನಂತ ಹುಲು ಮಾನವರ ಗತಿ ಏನು ತಾಯಿ? ಉತ್ತರ ಕೊಡು ತಾಯಿ, ಉತ್ತರ ಕೊಡು. ಈಗ ಒಂದು ಕೆಲಸ ಮಾಡೋಣ, ಅಲ್ಲಿ ಒಬ್ರು ಹಿರಿಕರು ಕೂತಿದ್ದಾರೆ, ಅವ್ರಿಗೆ ಹೋಗಿ ಏನು ಅಂತ ಕೇಳೋಣ ಬನ್ನಿ. ಇವ್ರ ಜ್ಞಾನ ನಾವು ಭಂಗ ಮಾಡಿದ್ರೆ ನಮಗೆ ಪಾಪ ಸುತ್ಕೋತದೆ. ಅಂಥದ್ದೇನೂ ಆಗಲ್ಲ, ನಾನೇ ಮಾತಾಡ್ತೀನಿ. ಸ್ವಾಮಿ, ಓ ಪೂಜ್ಯರೇ, ಸೂರ್ಯನ ಕಿರಣಗಳು ಗೋಪುರದ ಮೇಲೆ ಬೀಳ್ತಾ ಇಲ್ಲ, ಬೇರೆ ಕಡೆ ಬೀಳ್ತಾ ಇದೆ. ಅದು ಅಲ್ಲದೆ ಅಮ್ಮನವ್ರ ಮುಖದಲ್ಲಿ ಕಳೆನೇ ಇಲ್ಲ.